ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಈಗಲಾದ್ರೂ ನಿಜ ಹೇಳಿ, ಶೋಭ್ರಾ ಜೊತೆ ಪದ್ಮಿನಿ ಯಾಕೆ ಹೋದ್ರು ಅಂತ. ಅಲ್ಲ, ಈ ವಿಷಯ ನಿಮ್ಗೆ ಗೊತ್ತಾ ಗೊತ್ತಿಲ್ವಾ? ನೀವೇನ್ ಹೇಳ್ತಾ ಇದ್ದೀರಾ? ಅಲ್ಲ, ಪದ್ಮಿನಿ ಯಾಕೆ ಶೋಭ್ರಾ ಜೊತೆ ಹೋಗ್ತಾಳೆ? ನಿಮ್ಗೇನೋ ರಾಂಗ್ ಇನ್ಫಾರ್ಮೇಶನ್ ಸಿಕ್ಕಿದೆ ಸರ್. ಹಂಗೆಲ್ಲ ರಾಂಗ್ ಇನ್ಫಾರ್ಮೇಶನ್ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಲ್ಲ ರೀ ನಾವು. ಪದ್ಮಿನಿ ಶೋಭ್ರಾ ಜೊತೆ ಬೆಂಗಳೂರಿಗೆ ಹೋಗಿದ್ದಾಳೆ. ಸರ್, ನೀವು ಯಾವ ಡೇಟ್ ಹೇಳಿದ್ರಿ? 22ನೇ ತಾರೀಕು. ಹಾಗಾದ್ರೆ ಪದ್ಮಿನಿ ಶೋಭ್ರಾಜ್ ಜೊತೆ ಹೋಗಿರೋ ಚಾನ್ಸೇ ಇಲ್ಲ. ಯಾಕಂದ್ರೆ ಅವತ್ತೇ ನಮ್ಮ ಮದುವೆ ಸರ್. 21, 22 2 ದಿನನೂ ಅವಳು ನಮ್ಮ ಜೊತೆನೆ ಛತ್ರದಲ್ಲಿದ್ಲು. ಅದೇಕ್ ಸಾಧ್ಯ? ಶೋಭ್ರಾಜ್ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಪದ್ಮಿನಿ ನನ್ನ ಜೊತೆ ಬೆಂಗಳೂರು ಬಂದಿದ್ಲು ಅಂತ. ಹಾ, ನೀವಾಗಲೇ ಹೇಳಿದ್ರಲ್ವಾ ಮದುವೆಗೆ ಶೋಭ್ರಾಜ್ ಬಂದಿದ್ರು ಅಂತ. ಹಾಗೆ ಶೋಭ್ರಾಜು ಪದ್ಮಿನಿ ಅವ್ರಿಗೆ ರಿಲೇಷನ್ ಅಂತಲೂ ಹೇಳಿದ್ರಿ. ಹಾಗಿದ್ಮೇಲೆ ಪದ್ಮಿನಿ ಅವರನ್ನ ಶೋಭ್ರಾಜ್ ಕರ್ಕೊಂಡು ಹೋಗಿರ್ಬೋದಲ್ವಾ? ಇಲ್ಲ ಸರ್, ಯಾಕಂದ್ರೆ ಪದ್ಮಿನಿ ಛತ್ರದಲ್ಲೇ ಇದ್ಲು. ಇದು ಬರೀ ನಾನು ಹೇಳ್ತಿರೋದಲ್ಲ, ಅವಳ ಮನೆಯವರು, ನಮ್ಮ ಮನೆಯವರು, ನಮ್ಮ ಮದುವೆಗೆ ಬಂದಿದ್ದ 1000 ಜನ ನೆಂಟರಿಗೂ ಗೊತ್ತು. ಶಾಸ್ತ್ರಗಳನ್ನ ಮಾಡಿದಾಳೆ, ನಾನು ಅವಳು ಮೀಟ್ ಆಗ್ತಾ ಇದ್ವಿ. ನನ್ನ ಜೊತೆ ಇದ್ಮೇಲೆ ಅದೇಗ ಅವಳು ಶೋಭ್ರಾಜ್ ಜೊತೆ ಹೋಗಿದ್ಲು ಅಂತೀರಾ? ನಿಮಗೆ ಶೋಭ್ರಾಜು ತಪ್ಪು ಮಾಹಿತಿ ಕೊಟ್ಟಿದ್ದಾನೆ ಸರ್. ಪ್ಲೀಸ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈ ಥರ ರಾಂಗ್ ಇನ್ಫಾರ್ಮೇಷನ್ ಇಟ್ಕೊಂಡು ನಮ್ಮನ್ನು ಕರೆಸಿ ನಮ್ಮ ಟೈಮ್ ವೇಸ್ಟ್ ಮಾಡಬೇಡಿ. ಏನ್ ಕರ್ಮ ನಂದು, ಆಗ್ಲಿಂದ ಯಾರೋ ಗುತ್ಕೊಂಡ್ ಹೋಗ್ತಿದಾರಲ್ಲ. ಯಪ್ಪ, ಮೊದ್ಲು ಈ ವಾಕಿಂಗ್ ಎಲ್ಲ ಸಾಕು, ನಾನು ಫಸ್ಟ್ ಮನೆಗೆ ಹೋಗ್ತೀನಿ. ಇವತ್ ಯಾವ ಮಗ್ಳಲ್ಲಿದ್ದೆ ನಾನು? ಯಾಕೆ ಈ ರೀತಿ ಆಗ್ತಿದೆ? ಛೇ, ಮೊದ್ಲು ಮನೆಗೆ ಹೋಗಿ ಸ್ನಾನ ಮಾಡ್ಬೇಕು. ಏನಾಯ್ತಮ್ಮ? ಯಾರಿದು ಅವಾಗ್ಲಿಂದ ಬಂದು ಬಂದು ಟಾರ್ಚರ್ ಕೊಡ್ತಿರೋದು? ಧೈರ್ಯ ಇದೆ ನನ್ ಮುಂದೆ ಬರ್ಬೇಕು, ಹೀಗೆ ಹಿಂದಿಂದ ಬಂದು ತಳ್ಳೋದಲ್ಲ. ಸತ್ತೆ ಇವತ್ ನಾನು. ಜಯಂತಿ ಅತ್ತೆ, ಜಯಂತಿ ಅತ್ತೆ. ಅರೆ ಚೆಂಚು, ಈಗ ನನ್ಗೆ ಫುಲ್ಲು ಸಮಾಧಾನ ಆಯ್ತು. ಇದು ಬರೀ ಫಸ್ಟ್ ಲುಕ್ ಪೋಸ್ಟ್ರು, ಇನ್ನು ಟೀಸರು, ಟ್ರೈಲರು, ಸಿನಿಮಾ, ಅದ್ರದ್ದು ಚಾಪ್ಟರ್ 2 ಎಲ್ಲ ಬಾಕಿ ಐತೆ. ನೀವು ಬಾಲ ಬಿಚ್ಚಿದಾಗೆಲ್ಲ ಅದಕ್ಕೆ ಬೆಂಕಿ ಹಚ್ತಾನೆ ಇರ್ತೀನಿ, ಹುಷಾರ್. ಅಬ್ಬಬ್ಬಬ್ಬಬ್ಬಾ, ಎಂತ ಜಾಗಕ್ಕೆ ಬಂದ್ಬಿಟ್ವಿ ನಾವು. ಇಲ್ಲಿ ಜನ ಮಹಾನ್ ಮೊಂಡ್ರು ಬಂಡ್ರು, ಮಾತಾಡಿದ್ರೆ ಸಾಕು ಜಗಳ ಆಡ್ಕೊಂಡು ಮೈ ಮೇಕೆ ಬೀಳ್ತಾರೆ. ನಾನೇ ದೊಡ್ಡ ಜಗಳ ಗಂಟಿ ಅನ್ಕೊಂಡಿದ್ದೆ. ಇವ್ರೆಲ್ಲ ಸೇರ್ಕೊಂಡು ನನ್ನ ಬಡ್ದು ಬಾಯೊಳಿಗೆ ಹಾಕೊಳ್ಳೋ ಅಂತವ್ರೆ.
ಒಂದ್ ಬಿಂದಿಗೆ ನೀರ್ ಹಿಡ್ಕೊಂಡ್ ಬರಕ್ಕೆ ಅಯ್ಯೋ ಜಗಳ ಆಡ್ಬೇಕಾಯ್ತು. ಶಿವ ಶಿವ. ನೋಡ್ಬರ್ಸಿ ತಿಪ್ಪೆ ಮೇಲೆ ಕಲ್ಲು ಹಾಕಿದ್ರೆ ನಮ್ಗೆ ಸಿಡಿಯೋದು. ಅದಕ್ಕೆ ಅವ್ರೇನ ಅಂದ್ಕೊಳ್ಳಿ, ನೀನ್ ತಿರುಗಿಸಿ ಮಾತಾಡಕ್ ಹೋಗ್ಬೇಡ. ನಿಂಗೆ ಮೊದ್ಲೇ ತಾಳ್ಮೆ ಕಮ್ಮಿ, ಕೂಗ ಆಡ್ಬಿಡ್ತೀಯ. ವಸಿ ನಿಧಾನವಾಗಿರು. ಅಯ್ಯೋ ನಾನೇನ್ ಮಾತಾಡಕ್ಕಿಲ್ಲ ಬಿಡಿ. ಲೇ ಪಾವ್ನಿ, ನೀನ್ ಇನ್ನೂ ಸ್ನಾನಕ್ಕೆ ಹೋಗಿಲ್ವಾ? ಆಗ್ಲೇ ಬಚ್ಲಾಗೆ ಒಂದ್ ಬಕೆಟ್ ನೀರ್ ತುಂಬಿಸಿಟ್ಟಿನಿ, ಹೋಗ್ ಸ್ನಾನ ಮಾಡು. ತಣ್ಣೀರ ಸ್ನಾನ ಮಾಡಕ್ ನಂಗೆ ಆಗಿಲ್ಲ ಅತ್ತಿಯವ್ವ, ನಂಗೆ ಚಳಿ ಆಯ್ತೈತೆ, ನಂಗೆ ಬಿಸಿನೀರು ಕಾಯಿಸ್ಕೊಡಿ. ಇವತ್ತು ಒಂದಿನ ಕಣವ, ಹೋಗು ಆಟ ಮಾಡ್ಬೇಡ, ಸ್ನಾನ ಮಾಡ್ಕೊಂಬರೋ. ಹೌದು ಕಣವ ಪಾವ್ನಿ, ಈಟೊಂದ್ ಬಿಸ್ಲಾಗೆ ಚಳಿ ಆಗಕ್ಕಿಲ್ಲ. ಹೋಗವ ಸ್ನಾನ ಮಾಡ್ಕ. ನಾನ್ ಹೋಗಕ್ಕಿಲ್ಲ. ಅವನೇ ಒಂದ್ಸಲ ಹೇಳಿದ್ರು ಗೊತ್ತಾಗಿಲ್ಲ. ಹೋಗ್ ಹೋಗ್ ಸ್ನಾನ ಮಾಡು. ಅಯ್ಯೋ ಜಯಂತಿ ಅತ್ತೆ, ಚಂಚಲ ಏನಿದೆ ಅವಸ್ಥೆ ನಿಂದು? ಅಲ್ಲ ವಾಕಿಂಗ್ ಮಾಡ್ದೋಳು ಹೇಗೆ ಬಿದ್ದೆ? ಅದಕ್ಕೆ ನಾನು ಹೇಳಿದ್ದು ಬಾರಿ ಸಾಕು ಮನೆಗೆ ಹೋಗೋಣ ಅಂದ್ರೆ ಅತ್ತೆ 2 ರೌಂಡು ಅಂತ ಹೇಳ್ದೆ. ಈಗ ನೋಡಿ ಏನಾಯ್ತು ಅಂತ. ಏಟಾಯ್ತಾನೆ? ಏಯ್ ಯಾರ್ ನನ್ನನ್ನು ತಳ್ಳಿದ್ದು? ಆಗ್ಲಿಂದ ನೋಡ್ತಾ ಇದ್ದೀನಿ, ಗುತ್ಕೊಂಡ್ ಓಡಾಡ್ತಿದ್ದೀರಾ. ಈಗ ನೋಡಿದ್ರೆ ಕೆಳಗ್ ತಳ್ಳಿದ್ದೀರಾ. ನಿಜ ಹೇಳಿ, ಯಾರ್ ತಳ್ಳಿದ್ದು? ಹೋಗಮ್ಮ, ನಮ್ಗೇನ್ ಮಾಡೋ ಕೆಲಸ ಇಲ್ಲ ನೀನು ಗುದ್ದೋದಕ್ಕೆ. ಏನಿದು ಚಂಚಲ? ಯಾರು ನಿನ್ನ ತಳ್ಳಿದ್ದು? ಗೊತ್ತಿಲ್ಲ ಅತ್ತೆ, ಯಾರೋ ಬೇಕು ಅಂತಾನೆ ಮಾಡ್ತಿದ್ದಾರೆ. ಮೈಕೈ ಎಲ್ಲ ನೋವ್ತಾ ಇದೆ. ನಾನು ಹೇಳಿದ್ರೆ ಅತ್ತೆ ಗ್ಲಾಮರು ಅಂದೆ. ಈಗ ನೋಡು ನಿನ್ನ ಗ್ರಹಚಾರನ. ಬಾ ಹೊರಡು. ಇದಳು ನಿಧಾನ. ನಾನು ತಪ್ಪಂಬಿಟ್ಟಿರ್ಲಿಲ್ಲ, ತಪ್ಪಂಬಿಟ್ಟೆ. ಪದ್ಮಿನಿ ಮದ್ವೆನ ಅಮ್ಮಾಜಿಯವ್ರು ಹೇಳಂಗೆ ದಾಮ್ ಧೂಮ್ ಅಂತ ಮಾಡಕೊಂಟು ಇನ್ನೆಲ್ಲ ಬಿದ್ದಿತ್ತನ್ಬಿಟ್ಟೆ. ತಪ್ಪಂಬಿಟ್ಟೆ. ಈಗ ನಿಂತ್ಕೊಂಡ್ರೆ ಏನ್ರಿ ಪ್ರಯೋಜನ? ನಾನು ಆಟೆಲ್ಲ ಹೇಳ್ದೆ, ಆದ್ರೆ ಬೀಳ್ಬೇಡ್ರಿ, ನೋಡಿ ಮಾಡಿ ಖರ್ಚು ಮಾಡ್ರಿ, ನಮ್ಗಿನ್ನೂ 2 ಹೆಣ್ಮಕ್ಳವೆ ಅಂತ. ನನ್ ಮಾತು ಎಲ್ಲಿ ಕೇಳ್ತೀರಾ? ಹೋಗ್ಲಿ ಬಿಡಿ, ಇಂಚೋತ್ ಕಾಲದ ಬಗ್ಗೆ ಈಗ ಚಿಂತೆ ಮಾಡಿ ಏನ್ ಪ್ರಯೋಜನ? ನಂದು ನಿಮ್ದು ಬಿಡ್ರಿ. ಪಾಪ ಕಂದ ಪಾವ್ನಿ ಅವಳೇನ್ ಮಾಡವಳೆ? ಇಲ್ಲಿ ಸರಿಯಾಗಿ ಊಟಕ್ಕಿಲ್ಲ, ಆಟ ಆಡಕ್ ಆಯ್ತಾ ಇಲ್ಲ, ಹುಯ್ಕಣಕ್ಕೆ ಬಿಸ್ನೀರಿಲ್ಲ. ಈ ವಯಸ್ಸಿನಾಗೆ ಹೀಟೆಲ್ಲ ಕಷ್ಟ ನೋಡ್ಬೇಕು ಅವಳು. ಪೂರ್ವಿ ಅವಳೇನ್ ಪಾಪ ಮಾಡಿದ್ಲು? ಇಬ್ರು ಇವೆಲ್ಲ ಅನ್ಭವಿಸ್ಬೇಕಾ? ಆ ಊರ್ವಶಿ ಪಾಟ್ ಪಡ್ತಾವಳೆ. ನಾನ್ ಹೇಳೋದನ್ನೇನಾರ ಕೇಳಿಸ್ಕೊಂಡಿದ್ದಿದ್ರೆ ಈಟೊತ್ತಿಗೆ ನಿಮ್ ಸ್ವಾಭಿಮಾನನೂ ಉಳಿತಿತ್ತು, ನಮ್ ಮನೆನೂ ಉಳ್ದಿರೋದು. ತಾವು ಕ್ಷಮಿಸ್ಬಿಡ್ಲಿಲ್ಲ. ನಿಮ್ಗಳಿ ಪಾಡ್ ನೋಡ್ಬಿಟ್ಟು ನಂಗೆ ಹೊಟ್ಟೆ ಕಿವಿತ್ತಂಗ ಆಗ್ತದೆ. ಅದೇನ್ ಮಾಡ್ಲಿ, ಏನು ಮಾಡಕ್ಕಾಗ್ತಾ ಇಲ್ವಲ್ಲ ನನ್ನ ಕೈನಲ್ಲಿ. ಏನು ಮಾಡಕ್ಕಾಗೋದೂ ಇಲ್ಲ ನನ್ನ ಕೈನಲ್ಲಿ. ಒಂದು ಮಗಳ ಜೀವನನ ಕಟ್ಕೊಡಕ್ ಹೋಗಿ 2 ಮಕ್ಳ ಜೀವನ ಬೀದಿಗೆ ಬಂದೈತೆ. ಹೆಂಗೋ ಪದ್ಮಿನಿ ಒಳ್ಳೆ ಮನಸ್ಸು ಸೇರೋಳಲ್ಲ, ಜೊತೆಗೆ ಪೂರ್ವಿನೂ ಈ ಜಂಜಾಟದಿಂದ ಎಲ್ಲ ದೂರ ಅವಳಲ್ಲ, ಅದೇ ಒಂದ್ ಸಮಾಧಾನ. ಆದ್ರೂ ನೋವಾಗ್ತೈತೆ ಕಣ್ರಿ. ಹೆಂಗೋ ಏನೋ ನಾವು ನಮ್ಮೂರ್ ಬಿಟ್ಟು ಬರ್ಬಾರ್ದಿತ್ತು. ಈ ಕೆಸರಿನ ಜೊತೆ ಮುದ್ದಾಡೋದ್ಕಿಂತ ಗಂಧದ ಜೊತೆ ಗುದ್ದಾಡೋದೇ ಲೇಸು ಅಂತಾರ ನೋಡಿ, ಹಂಗೆ ಏಟೆ ಕಷ್ಟ ಬಂದ್ರು
ನಾವು ನಮ್ ಮೂರ್ನಾಗೆ ಇದ್ದಿದ್ರೆ ಆ ಗೌರವ ಆ ಸಮಾಧಾನನೇ ಬೇರೆ ಇರೋದು. ಈಗ ನೋಡಿ ಇಲ್ಲಿಗೆ ಬಂದು ಈ ಪರಿಸ್ಥಿತಿನಾಗೆ ನಮ್ ಪದ್ದುಗೆ ಒಂದು ಫೋನ್ ಮಾಡಿ ಮಾತಾಡಕ್ಕೂ ನಮ್ ಕೈ ಧೈರ್ಯ ಇಲ್ಲ. ನಮ್ ಮನೆನಾಗೆ ಇದೇ ಬರ್ದೈತೆ ಅಂದ್ರೆ ಏನ್ ಮಾಡಕ್ ಆಯ್ತದೆ? ಆಗ್ಲಿ ಬಿಡ್ರಿ. ಆ ಮೆತ್ತಿಗೆ. ಅಯ್ಯೋ ಚಂಚಲಕ್ಕ, ಏನಾಯ್ತು? ಕೊಡ್ತಾ ಇದ್ದೀರಾ? ಅದು ಪಾರ್ಕಲ್ಲಿ ಇವತ್ತು ತುಂಬಾ ವರ್ಕೌಟ್ ಮಾಡ್ಬಿಟ್ಟೆ, ಅದಕ್ಕೆ ಸ್ವಲ್ಪ ಬಾಡಿ ಪೇನ್ ಅಷ್ಟೇ. ಇದೆಲ್ಲ ನಿನ್ಗೆ ಯಾಕೆ? ಸುಮ್ನೆ ಹೋಗು. ಪೂರ್ವಿ, ಚಂಚಲನ ಅವಳ ರೂಮ್ ತನಕ ಬಿಟ್ಬಿಡು, ನನಗ್ ತುಂಬಾ ಸುಸ್ತಾಗ್ತಿದೆ. ಮೈ ಕೈ ನೋವಿದ್ರೆ ಹೇಳಿ ಅಕ್ಕ, ನಾನ್ ಚೆನ್ನಾಗಿ ಎಣ್ಣೆ ತಿಕ್ಕಿ ಚೆನ್ನಾಗಿ ಮಸಾಜ್ ಮಾಡ್ತೀನಿ. ನಾನು ಅದ್ರಾಗೆ ಪಂಟ್ರು. ಏ ಮುಟ್ಬೇಡ ನೀ, ಅಳ್ತಾಳೆ. ಅಯ್ಯೋ, ಬರೀ ಅರ್ಧ ಗಂಟೆ ಪಾರ್ಕಲ್ಲಿ ವಾಕ್ ಮಾಡಿದಕ್ಕೆ ಈ ಪಾಟಿ ಮೈ ಕೈ ನೋಯ್ತೈತಾ? ಬರೀ ಕೈ ನೋವಷ್ಟೇನಾ? ಕಾಲು ನೋವಾ? ಕೈ ಕಾಲು ತಲೆ ಎಲ್ಲ ನೋವ್ತಾ ಇದೆ. ಯಾಕೆ ಇದನ್ನೆಲ್ಲ ಕೇಳಿ ನನ್ಗೆ ಇರಿಟೇಟ್ ಮಾಡ್ತಿದ್ಯಾ? ಅಲ್ಲ ಅಲ್ಲ, ನಿಮ್ ಈ ಪಾಟಿ ಕೈ ಕಾಲು ನೋಯ್ತಾ ಇರೋದ್ ನೋಡಿದ್ರೆ ನಿಮ್ಮನ್ನ ಯಾರೋ ಚೆನ್ನಾಗಿ ಗುದ್ದಂಗ್ ಅನ್ನಿಸ್ತೈತೆ. ಅದ್ರಾಗೂ ನೀವ್ ಹಿಂಗ್ ಕುಂಟ್ತಾ ಇರೋದ್ ನೋಡಿದ್ರೆ ಯಾರೋ ನಿಮ್ಮನ್ನ ತಳ್ಳಿ ಬೀಳಿಸ್ದಂಗ್ ಅನ್ನಿಸ್ತೈತೆ. ಅದಕ್ಕೆ ಕೇಳ್ತಾ ಇವ್ನಿ, ಇದು ವರ್ಕೌಟ್ ಎಫೆಕ್ಟಾ ಇಲ್ಲ ಧರ್ಮದೇಟ್ ಎಫೆಕ್ಟಾ? ಹೇ, ಇದೆಲ್ಲ ನಿನ್ಗೆ ಹೇಗ್ ಗೊತ್ತು? ಅಂದ್ರೆ ನೀನ್ ಪಾರ್ಕಗ್ ಬಂದಿದ್ಯಾ? ಅಂದ್ರೆ ಇದನ್ನ ಪಾರ್ಕಲ್ಲಿ ನಡೆದಿದ್ದು? ಏ, ನನ್ನನ್ನು ಯಾರು ಟಚ್ ಮಾಡ್ತಾರೆ? ನನ್ನನ್ನು ಯಾರು ಟಚ್ ಮಾಡಿದ್ರೆ ಸುಟ್ಟಾಕ್ಬಿಡ್ತೀನಿ. ಹೌದಾ? ಸರಿ ಬನ್ನಿ. ನನಗೆ ನಿನ್ನ ಹೆಲ್ಪ್ ಏನೂ ಬೇಡ, ನಾನೇ ಹೋಗ್ತೀನಿ. ಅಕ್ಕ, ನಿನಗಿನ್ ಚಂಚಲ ಅವ್ರ ತೊಂದ್ರೆ ಇರಕ್ಕಿಲ್ಲ. ಅವ್ರು ನಿನ್ ಯಾವ ಕಾಟನೂ ಕೊಡಕ್ಕಿಲ್ಲ. ಏನ್ ಹೇಳ್ತಿದ್ಯಾ? ಏನೇ ಮಾಡ್ದೆ ನೀನು? ಜಗಳ ಏನಾದ್ರೂ ಆಡ್ದ್ಯಾ ಅವ್ರ ಜೊತೆ? ಸರಿಯಾಗಿ ಬುದ್ಧಿ ಕಲ್ಸಿದೀನಿ. ಏನು ಬುದ್ಧಿ ಕಲ್ಸ್ದ್ಯಾ? ಯಾಕೆ ಅವ್ರ ತಂಟೆಗೋದೆ ನೀನು? ಸರಿಯಾಗಿ ಹೇಳು, ಏನ್ ಮಾಡ್ದೆ ಅಂತ. ಹೇಳಿದ್ನಲ್ಲ ಅಕ್ಕ, ಏನೋ ಮಾಡಿದೀನಿ. ಅಲ್ಲ, ಹೆಜ್ಜೆಜ್ಜೆಗೂ ನಿನ್ ಕಾಲ್ ಎಳಿತಾ ಬಾಯಿಗೆ ಬಂದಂಗ್ ಮಾತಾಡ್ತಿದ್ರೆ ಅದನ್ನೆಲ್ಲ ಕೇಳಿಸ್ಕೊಂಡು ನಾನ್ ಸುಮ್ನೆ ಇರ್ಬೇಕಾ? ಸುಮ್ಕಿರೋದಕ್ಕೆ ನೀನಲ್ಲ ನಾನು. ಒಟ್ನಲ್ಲಿ ಅವ್ರ ಇನ್ ಮುಂದೆ ನಿನ್ ಗೋಳು ಇಕ್ಕೊಳಕಿಲ್ಲ ಬಿಡು. ಡೋ ಪೂರ್ವಿ, ಆತ್ರದ್ ಬುದ್ಧಿ ಕಣೆ ನಿಂದು. ಅಲ್ಲ, ಅವ್ರು ಏನ್ ಮಹಾ ಮಾಡಿದ್ರು ಅಂತ ಈಗ? ಏನ್ ಮಾಡಿದ್ರ? ಬೇಡ ಬಿಡು. ಆದ್ರೆ ಒಂದ್ ತಿಳ್ಕೊಳಕ್ಕ, ನಿನಗ್ ಯಾರಾದ್ರೂ ಏನಾದ್ರು ಅಂದ್ರೆ ನಾನ್ ಮಾತ್ರ ಸುಮ್ಕಿರಕಿಲ್ಲ. ಅಲ್ಲ ಪೂರ್ವಿ. ಅಕ್ಕ, ಬಂದೇ ಇರೋ. ಏನೈತೆ? ಮಂಕಿಗೆ ಪಲ್ಲೆ ಬಿಟ್ಟಿದೀನಿ, ಚಂಚಲಕ್ಕ ನೋಡ್ತಾರೆ ಅಷ್ಟೇ. ಅಲ್ಲ, ಪದ್ಮಿನಿ ಆ ಶೋಭ್ ಜೊತೆ ಹೋಗ್ಲೇ ಇಲ್ಲ. ಆದ್ರೂ ಯಾಕೆ ಶೋಭರಾಜ್ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ? ಇನ್ಸ್ಪೆಕ್ಟರ್ ಬೇರೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ರು. ಪದ್ಮಿನಿ ನನ್ನ ಜೊತೆನೇ ಇದ್ಲು. ಆದರೂ ನಂಗೆ ಇದೆಲ್ಲ ಕೇಳಿದ್ಮೇಲೆ ಒಂಥರ ಕನ್ಫ್ಯೂಸ್ ಆಗ್ತದೆ. ಬಟ್ ಇದನ್ನೆಲ್ಲ ಸಾರ್ಟ್ ಔಟ್ ಮಾಡ್ಕೊಳ್ಳೋದು ಹೇಗೆ? ಮದ್ವೆ ಫೋಟೋಗಳು
ಹಬ್ಬ, ಹೀಗ್ ನೆನ್ಸ್ಕೊಂಡ್ರು ಮೈ ನಡುಕ್ತಾ ಐತೆ. ಇಷ್ಟೆಲ್ಲ ಒಂದು ಕೆಟ್ಟ ಕನ್ಸು ಅಂತ ಮರ್ತೋಗೋಣ ಅಂದ್ರೂ ಆಗ್ತಾ ಇಲ್ಲ. ಇಂಥದ್ದೆಲ್ಲ ನೋಡಿದಾಗ ಆ ಮದುವೆ ದಿನ ನಡೆದಿದ್ದೆ ಕಣ್ಮುಂದೆ ಬರ್ತೈತೆ. ಪುಣ್ಯ, ಇದ್ಯಾವ ಫೋಟೋದಾಗೂ ಅಪ್ಪಿ ತಪ್ಪಿನೂ ನನ್ನ ಮುಖ ಕಾಣ್ತಾ ಇಲ್ಲ. ಅಲ್ಲಿಗೆ ಬಚಾವು ನಾನು. ಅಯ್ಯೋ, ನನ್ ಮುಖ ಕಾಣ್ತಾ ಐತೆ. ಇದನ್ನ ಯಾರಾದ್ರೂ ನೋಡಿದ್ರೆ? ನನಗೆ ಈಗ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ಬಾ ಪದ್ಮಿನಿ. ಎಲ್ಲಿಗೆ? ನಮ್ಮ ಮದುವೆದು ಒಂದಷ್ಟು ಫೋಟೋಸ್ ಬಂದಿದೆ, ಅದನ್ನು ನಾನು ನಿನ್ನ ಜೊತೆನೇ ನೋಡಬೇಕು. ಹಂಗಿದ್ರೆ ನಂದನವರು ಈ ಫೋಟೋನ ನೋಡ್ಬಿಟ್ಟಿದಾರ. ಏನು ಮಾಡಲಿ? ಪದ್ಮಿನಿನ ಒಂದು ಮಾತು ಕೇಳಲ್ಲ, ಇಲ್ಲಾಂದರೆ ನನ್ನ ತಲೆಯಲ್ಲಿ ಇದು ಕೊರಿತಾನೆ ಇರುತ್ತೆ. ಪೊಲೀಸ್ ಇದ್ರ ಬಗ್ಗೆ ಮತ್ತೆ ಪ್ರಶ್ನೆ ಮಾಡಿದ್ರೂ ಆಶ್ಚರ್ಯ ಇಲ್ಲ. ಇವತ್ತೇ ಇದು ಸಾರ್ಟ್ ಆಗಿಬಿಡ್ಬೇಕು. ಇಲ್ಲ ಇಲ್ಲ, ನಂದನವರು ಇದನ್ನ ನೋಡಿರೋದಕ್ಕೆ ಚಾನ್ಸೇ ಇಲ್ಲ. ಅವ್ರೇನಾದ್ರೂ ಇದನ್ನ ನೋಡಿದಿದ್ರೆ ನನ್ನನ್ನಾಗ್ಲಿ ಅಕ್ಕನಾಗ್ಲಿ ಬಂದು ಈ ಫೋಟೋ ಬಗ್ಗೆ ಕೇಳಿರೋರು. ಅವರಂತೂ ನೋಡಿಲ್ಲ, ಅಕ್ಕನೂ ನೋಡಿಲ್ಲ ಅಂತ ಅನಿಸ್ತೈತೆ. ಈಗಲೇ ಇದ್ರ ಬಗ್ಗೆ ಅಕ್ಕನ್ಗೆ ಹೇಳ್ಬೇಕು. ಅಯ್ಯೋ, ಬೇಡ ಬೇಡ, ಅವಳು ಸುಮ್ಕೆ ಟೆನ್ಷನ್ ಆಗ್ತಾಳೆ. ಈ ಫೋಟೋನ ಬೇರೆ ಯಾರಾದ್ರೂ ನೋಡಕ್ ಮುಂಚೆ ನಾನೇ ಹರಿದಾಕ್ಬಿಡ್ತೀನಿ. ಇದೊಂದು ಹರಿದೋದ್ರೆ ಸತ್ಯನೂ ಇಲ್ಲೇ ಸತ್ತೋಗ್ತೈತೆ. ನೀನಾ? ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಹಾ, ಇದು ನಂದನ್ ರೂಮ್ ಅಲ್ವಾ? ನಂದನ್ ಮದ್ವೆ ಆಗಿರೋದು ನಿಮ್ಮ ಅಕ್ಕನ್ ತಾನೆ? ಅವಳು ತಾನೇ ಇರ್ಬೇಕು ಈ ರೂಮಲ್ಲಿ. ಅದನ್ ಬಿಟ್ಟು ನೀನು ನಿಂದೇ ರೂಮು ಅನ್ನೋ ತರ ಜಾಂಡ ಅವ್ರಿದ್ಯಾ? ಏಯ್, ಕಿವಿ ಕೇಳ್ಸಲ್ವಾ ನಿನ್ಗೆ? ನಾನು ಅವಾಗ್ಲಿಂದ ಮಾತಾಡ್ತಾ ಇದ್ದೀನಿ, ತಿರ್ಗೂ ನೋಡ್ತಾ ಇಲ್ಲ. ಏನ್ ಕೊಬ್ಬ? ಅಯ್ಯೋ, ಈಗಲೇ ಈ ಫೋಟೋ ಹಿಂಗ್ ಸಿಕ್ಕಾಕೋಬೇಕಾ? ಚಂಚಲ ಅಕ್ಕನ್ಗೆ ಏನಾರ ಅನುಮಾನ ಬಂದ್ರೆ ಅದ್ರ ಜಾಡ್ ಹುಡುಕಿ ಜನ್ಮ ಜಾಲಾಟೆ ಬಿಡಕ್ಕಿಲ್ಲ ಇವರು. ಈ ರೂಮಲ್ಲಿ ಏನೇ ಮಾಡ್ತಿದ್ಯಾ? ನಿಜ ಹೇಳು. ನಿಮ್ಮಕ್ಕ ಬಾವ ಯಾರು ಇಲ್ದೇ ಇರೋ ಟೈಮಲ್ಲಿ ಈ ರೂಮಿಗೆ ಬಂದು ಏನಾದ್ರೂ ಕತ್ಕೊಂಡು ಹೋಗೋದಕ್ಕೆ ಪ್ಲಾನ್ ಮಾಡ್ತಿದ್ಯಾ? ನಾನ್ ಬಂದಿರೋದ್ರಿಂದ ನೀನ್ ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಭಯ ಪಡ್ತಿದ್ಯಾ? ತಿರ್ಗೆ ಈ ಕಡೆ.